ಹಲೋ, ಎಲ್ಲರಿಗೂ ನಮಸ್ಕಾರ. ಆರೋಗ್ಯಕ್ಕೆ ಅನುಕೂಲ ರಾಗಿ ಹಿಟ್ಟಿನ ಗಂಜಿ ಇದಂತೂ ಸೂಪರಾಗಿರುತ್ತೆ, ಎಲ್ಲರಿಗೂ ಒಳ್ಳೆಯದು. ಇದು ಬೇಸಿಗೆ ಕಾಲದಲ್ಲಂತೂ ಇನ್ನೂ ಒಳ್ಳೆಯದು, ಚಿಕ್ಕ ಮಕ್ಕಳಿಗೂ ಅಷ್ಟೇ. ಇದು ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಸ್ವಲ್ಪ ನನ್ನ ವಿಧಾನದಲ್ಲಿ ಏನು ಮಾಡ್ತೀನೋ ಅದನ್ನು ನಾನು ಇಲ್ಲಿ ತೋರಿಸ್ತಾಯಿದ್ದೀನಿ. ಮೊದಲಿಗೆ ಇದು ಹಾಲು ಹಾಕಬೇಕು. ಬರೀ ನೀರಲ್ಲೂ ಬೇಕಾದರೂ ಮಾಡ್ಕೋಬೋದು, ಅದೇನಿಲ್ಲ. ಸ್ವಲ್ಪ ಹಾಲು ಹಾಕಿದರೆ ಸಾಕು. ಇಷ್ಟೇ ಪೌಡ್ರ್ ಹಾಕ್ತೀನಿ, ಒಂದು ಮೀಡಿಯಮ್ ಸ್ಪೂನು. ಇಷ್ಟು ಹಾಲಿಗೆ ಒಂದು ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ಮತ್ತೆ ಅದು ಪಾತ್ರೆಗೆಲ್ಲ ಅಂಟ್ಕೊಳ್ಳುತ್ತೆ, ಅದು ಸೀದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಅದು ಕೈ ಬಿಡದೆ ಸ್ವಲ್ಪ ಗಟ್ಟಿಯಾಗೋವರೆಗೂ ಆ ಸ್ಪೂನಲ್ಲಿ ಅದು ತಿರುಗಿಸ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಆಯಿತು ಅಂದ್ರೂ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು, ಬೇಡ ಹಾಲಾದ್ರೂ ಹಾಕ್ಕೋಬೋದು. ಈ ಥರ ಇಷ್ಟೇ ಸಿಂಪಲ್ಲು. ಇದಕ್ಕೆ ಸಕ್ಕರೆನಾದರೂ ಹಾಕ್ಕೋಬೋದು, ಇಲ್ಲ ಬೆಲ್ಲನಾದರೂ ಹಾಕ್ಬೋದು. ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಬೆಲ್ಲ ಆದ್ರೂ ಏನು ತೊಂದರೆ ಇಲ್ಲ. ಬೇಡಪ್ಪ ಅಂತಂದರೆ ಉಪ್ಪಾದರೂ ಹಾಕ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಅದು ಬೇರೆ ಟೇಸ್ಟ್ ಆಗುತ್ತೆ. ಶುಗರ್ ಇದ್ದವರು, ಆ ಥರ ಬೇಡ ಡಯಟ್ ಕಾನ್ಷಿಯಸ್ ಇರೋರು, ಅವ್ರು ಬೇಕಾದರೆ ನೀವು ಉಪ್ಪು ಹಾಕ್ಕೋಬೋದು. ಈ ಥರ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ಈ ಥರ ಸ್ವಲ್ಪ ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು. ಈಗ ಆಲ್ರೆಡಿ ಗಟ್ಟಿಯಾಗಿದೆ, ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಇದು. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇಷ್ಟೇ ಸಿಂಪಲ್, ಏನು ಫ್ಯಾಟ್ ಇರಲ್ಲ, ಎಂಥದ್ದು ಇಲ್ಲ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ, ಸಖತ್ತಾಗಿರ್ತದೆ. ಇದು ಬೆಳಗ್ಗೆ ಎದ್ದ ತಕ್ಷಣ ಬೇಕಾದರೂ ಕುಡಿಬೋದು, ಇಲ್ಲ ನಮಗೆ ಯಾವಾಗ ನಮಗೆ ಬೇಕು ಅನಿಸುತ್ತೋ ಆವಾಗಲೂ ಮಾಡ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಏಯ್, ಏನು ಇದು ಗೋಫಿ, ಬಿಡು, ಇಳಿ ಕೆಳಗೆ. ಓಕೆ, ಬಾಯ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.